ಮೇಡಮ್, ನಾನೀಗ ಒಂದಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇರುವಂತಹ ಕ್ವೆಶನ್ಸನ್ನು ಕೇಳ್ತಾ ಹೋಗ್ತೇನೆ. ಮೊದಲನೇ ಕ್ವೆಶನ್ನು, ಯಾವ ಏಜಲ್ಲಿ ಲೈಂಗಿಕ ಆಸಕ್ತಿ ಹೆಚ್ಚಾಗುತ್ತೆ? ಹೆಣ್ಣು ಮಕ್ಕಳಿಗೆ 8ರಿಂದ 13 ವರ್ಷ, ಗಂಡು ಮಕ್ಕಳಿಗೆ 9ರಿಂದ 14 ವರ್ಷಕ್ಕೆ ಲೈಂಗಿಕ ಆಸಕ್ತಿ ಬರುತ್ತೆ. ನಾವು ಅನ್ಕೊಂತೀವಿ ಅವು ಸಣ್ಣ ಮಕ್ಕಳುಗಳು, ಪುಟ್ಟ ಮಕ್ಕಳುಗಳು, ಅವಕ್ಕೇನು ಅರ್ಥ ಆಗಲ್ಲ ಅಂತ. ಆದರೆ ಅವ್ರಿಗೆ ಅರ್ಥ ಆಗದೇ ಇದ್ದರೂ ಆಕರ್ಷಣೆ, ಕುತೂಹಲ, ಆಮೇಲೆ ಹೆಚ್ಚು ಒಂದು ಬಯಕೆ ಎಲ್ಲದು 9-8 ವರ್ಷದಿಂದನೇ ಆರಂಭ ಆಗುತ್ತೆ. ಅವರು ಪುಟ್ಟ ಮಕ್ಕಳೆಲ್ಲ ಆ ದೇಹದಲ್ಲಿ ಬದಲಾವಣೆಗಳಾಗ್ತಿರುತ್ತೆ, ಹಾರ್ಮೋನ್ಗಳು ಬಿಡುಗಡೆ ಆಗ್ತಾ ಇರುತ್ತೆ. ಮೇಡಮ್, ಈಗ ಯೂಶಲಿ ಪೀರಿಯಡ್ಸ್ ಕ್ರಾಂಪ್ಸ್ ಅಂತ ಹೇಳಿ ಹೆಣ್ಮಕ್ಳು ಹೇಳ್ತಾರೆ, ಅದೇ ರೀತಿ ಸ್ಪರ್ಮ್ ಕ್ರಾಂಪ್ಸ್ ಅಂತ ಪೇನ್ ನಮಗೂ ಆಗತ್ತೆ ಅಂತ ಹೇಳ್ತಾರೆ. ಇದು ನಿಜಾನ? ಏನಾಗುತ್ತೆ ಅಂತಂದರೆ, ಈಗ ನೋಡಿ, ಗಂಡು ಮಕ್ಕಳಲ್ಲಿ ಯಾವುದೇ ಅಷ್ಟೇ ನಮ್ಮ ದೇಹದಲ್ಲಿ ಅವರಿಗೆ ಈ ಒಂದು ಸ್ಪರ್ಮ್ ಪ್ರೊಡಕ್ಷನ್ನು, ಇಜಾಕ್ಯುಲೇಷನ್ ಯಾವಾಗ ಆಗೋದು ಅಂತಂದರೆ ಅದಕ್ಕೆ ಒಂದು ಪ್ರಚೋದನೆ ಬೇಕು. ವೀರ್ಯಾಣುಗಳು ಬಿಡುಗಡೆ ಆಗಬೇಕು ಅಂದರೆ ಒಂದು ಪ್ರಚೋದನೆ ಬೇಕು. ಅದು ನೋಡೋದೇ ಆಗ್ಬೋದು, ಕೇಳೋದೇ ಆಗ್ಬೋದು, ಸ್ಪರ್ಶನೇ ಆಗ್ಬೋದು. ಅವಾಗ ಏನಾಗುತ್ತೆ, ಉದ್ರೇಕ ಆಗುತ್ತೆ, ಆದರೆ ರಿಲೀಸ್ ಆಗೋದಿಲ್ಲ. ಉದ್ರೇಕದ ಸ್ಥಿತಿಗೆ ತಲುಪಿರ್ತಾರೆ, ಅದು ರಿಲೀಸ್ ಆಗೋದಿಲ್ಲ. ಆವಾಗ ಕ್ರ್ಯಾಂಪ್ ಆಗುತ್ತೆ. ಅದನ್ನೇ ರಾತ್ರಿಯದಲ್ಲಿ ಸ್ವಪ್ನದಲ್ಲಿ ಅವರು ಇಜಾಕ್ಯುಲೇಟ್ ಆಗೋದು, ನಿದ್ರೆ ಮಾಡ್ಬೇಕಾದ್ರೆ ಇಜಾಕ್ಯುಲೇಟ್ ಆಗೋದು ಅಂತೆಲ್ಲ ಅಂತಾರಲ್ಲ, ಅದೆಲ್ಲ ಹಾಗೇನೆ. ಕ್ರ್ಯಾಂಪ್ಸ್ ಆಗೋದು ಅದು ತುಂಬ ಜಾಸ್ತಿ ಆಗೋಗಿರುತ್ತೆ, ಹೊರಗಡೆ ಬಂದಿರಲ್ಲ. ಅಂಥ ಸಂದರ್ಭದಲ್ಲಿ ಅದು ತೊಂದರೆ ಆಗಬಹುದು. ಈ ಲ್ಯಾಪ್ಟಾಪ್ ಯೂಸ್ ಮಾಡೋದ್ರಿಂದ ಮತ್ತು ಮೊಬೈಲನ್ನು ಯೂಸ್ ಮಾಡೋದ್ರಿಂದ, ಪಾಕೆಟಲ್ಲಿ ಇಡೋದ್ರಿಂದ ಪುರುಷ ಬಂಜೆತನ ಏನಾದರೂ ಆಗುತ್ತಾ? ಕೆಲವು ಸಂಶೋಧನೆಗಳು ಆಗುತ್ತೆ ಅಂತಂತಾರೆ. ಇದು ಕಾಂಟ್ರವರ್ಷಿಯಲ್ ಕ್ವೆಶನ್. ಕೆಲವು ಸಂಶೋಧನೆಗಳು ಇಲ್ಲ ಅಂತ ಅಂತಾರೆ. ಆದರೆ ಇದ್ರದ್ದು ಈ ರೇಡಿಯೇಷನ್ ಇರುತ್ತಲ್ಲ, ಟವರ್ಗಿನ್ನ ಇದು ಹೆಚ್ಚು ಎಫೆಕ್ಟಿವ್ ಅಂತ ಹೇಳ್ತಾರೆ. ಕೆಲವು ನಿಜ ಅಂತ ಪ್ರೂವ್ ಆಗಿದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೀತಾ ಇದೆ. ಆದರೆ ಸತ್ಯ ಹೊರಗೆ ಬರೋದಕ್ಕೆ ಸ್ವಲ್ಪ ಕಷ್ಟ. ಏಕೆ ಅಂತಂದರೆ ದೊಡ್ಡ ದೊಡ್ಡ ಕಂಪನಿಗಳು ಈ ಥರದ ಸಂಶೋಧನೆಗಳ ಒಂದು ಸಾರಾಂಶನ ಹೊರಗೆ ಬಿಡೋದಿಲ್ಲ. ಅದನ್ನು ಯಾರಾದರೂ ಹೇಳ್ತೀವಿ ಅಂತಂದರೆ ರಿಸರ್ಚ್ ಮಾಡಿ ಅದನ್ನು ಅಲ್ಲೇ ಸಪ್ರೆಸ್ ಮಾಡ್ತಾರೆ. ಹಾಗಾಗಿ ಇನ್ನೂ ಕಾಂಟ್ರವರ್ಷಿಯಲ್ಲು. ಆದರೆ ಹೆಚ್ಚು ಕಾಲ ನಾವು ಬಳಕೆ ಮಾಡ್ತಾ ಬಂದರೆ ಏನಾಗುತ್ತೆ, ಶಾಖ ಜಾಸ್ತಿ ಆದಂಗೆ ಸ್ಪರ್ಮೆಟೋಜೆನೆಸಿಸ್ ಅಥವಾ ವೀರ್ಯಾಣುವಿನ ಉತ್ಪಾದನೆ ಆಗೋದಿಲ್ಲ. ಹಾಗಾಗಿ ನಾವು ಆದಷ್ಟು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಮೇಡಮ್, ಟ್ರಾನ್ಸ್ ವಿಮೆನ್ಗೆ ಪೀರಿಯಡ್ಸ್ ಆಗುತ್ತಾ? ಋತುಚಕ್ರ ಇರತ್ತಾ? ಟ್ರಾನ್ಸ್ ಅಂತಾಗ ಈಗ ಪುರುಷರು ಮಹಿಳೆಯರ ಥರ ಏನಾದರೂ ಫೀಲಿಂಗ್ ಆಗಿ ಅವರು ಟ್ರಾನ್ಸ್ ವಿಮೆನ್ ಅಂತ ಆದಾಗ ಋತುಚಕ್ರ ಅವರು ಪುರುಷರೇ. ಅವರು ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ ಕೆಲವರಿಗೆ ಇರೋದಿಲ್ಲ. ಆದರೆ ಪುರುಷರವರು ಆದರೆ ಮಹಿಳೆಯರ ಥರ ಇರಬೇಕು ಅಂತ ಅವರು ಆಸೆ ಪಡ್ತಾರೆ. ಟ್ರಾನ್ಸ್ ಮೆನ್ ಅಂದರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಥರ ಬದಲಾವಣೆ ಆಗೋದು. ಅವರಿಗೆ ಬಿಗಿನಿಂಗಲ್ಲಿ ಪೀರಿಯಡ್ಸ್ ಎಲ್ಲ ಇರುತ್ತೆ. ನಂತರ ಅವರು ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳನ್ನು ತೆಗೆದುಕೊಳ್ತಾ ಬರ್ತಾರಲ್ವ, ಆವಾಗ ಪೀರಿಯಡ್ಸು ಕಡಿಮೆ ಆಗ್ತಾ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.